ಪರಿಸ್ಥಿತಿ. ಪೊಲೀಸ್ ಠಾಣೆ ಮುಂದೆ ಮಹಿಳೆಯರು ಜಮಾವಣೆಗೊಂಡಿದ್ದಾರೆ. ನಮ್ಮವರನ್ನ ರಾತ್ರೋರಾತ್ರಿ ಕರೆದುಕೊಂಡು ಬಂದಿದ್ದಾರೆ, ತಪ್ಪು ಮಾಡೇ ಇಲ್ಲ ಅನ್ನುವಂತ ವಿಚಾರ. ಎಸ್ಪಿ ಮುಂದೆ ಮಹಿಳೆಯರ ಹೈ ಡ್ರಾಮಾ. ನಾಗಮಂಗಲ ಟೌನ್ ಠಾಣೆ ಮುಂಭಾಗ ಉದ್ವಿಗ್ನ ಪರಿಸ್ಥಿತಿ ಕಾರಣ ಅನೇಕ ಮಹಿಳೆಯರು ದೌಡಾಯಿಸಿದ್ದಾರೆ. ನಮ್ಮವರನ್ನ ಸುಖ ಸುಮ್ಮನೆ ಕರೆದುಕೊಂಡು ಬಂದಿದ್ದಾರೆ, ರಾತ್ರೋರಾತ್ರಿ ಮನೆಗೆ ನುಗ್ಗಿ ಎಳೆದುಕೊಂಡು ತಂದಿದ್ದಾರೆ ಅಂತ ಆಕ್ರೋಶ ಹೊರಹಾಕ್ತಿದ್ದಾರೆ. ಅವ್ರು ತಪ್ಪು ಮಾಡೇ ಇಲ್ಲ, ಮನೆಯಲ್ಲೇ ಇದ್ರು ಕೆಲವರನ್ನ ಹಾಗೆ ಎಳ್ಕೊಂಡು ಬಂದಿದ್ದಾರೆ ಎನ್ನುವಂತಹ ವಿಚಾರವನ್ನ ಮಹಿಳೆಯರು ಹೇಳ್ತಿದ್ದಾರೆ. ಬಟ್ ಹಾಗೆ ಹೇಳಕ್ಕಾಗಲ್ಲ, ಪೊಲೀಸರ ತನಿಖೆ ಆಗ್ತಾ ಇದೆ. ಕೆಲವರನ್ನ ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಬಂಧಿಸಿದ್ದಾರೆ. ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನುವಂತ ಆಗ್ರಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ. ಎಸ್ಪಿ ಮುಂದೆ ಕಣ್ಣೀರ್ ಹಾಕ್ತಾ ಮಹಿಳೆಯರು ಗೋಳಾಡ್ತಾ ಇರುವಂತ ದೃಶ್ಯ. ನೋಡಿ, ಇದು ಪೊಲೀಸ್ ಠಾಣೆಯ ಮುಂಭಾಗ ಎಸ್ಪಿ ಮುಂದೆ ಗೋಳಾಡ್ತಾ ಇರುವ ದೃಶ್ಯ. ಹೆಣ್ಮಕ್ಳು ಅವರ ಆಗ್ರಹ ಇಷ್ಟೇ, ನಮ್ಮವರನ್ನ ಸುಖ ಸುಮ್ಮನೆ ತಪ್ಪು ಮಾಡಿಲ್ಲ ಆದ್ರೂ ಕೂಡ ಎಳ್ಕೊಂಡು ತಂದಿದ್ದಾರೆ, ಅವರನ್ನ ಬಂಧಿಸಿದ್ದಾರೆ, ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಮಹಿಳೆಯರು. ಕಣ್ಣೀರ್ ಹಾಕ್ತಾ ಗೋಳಾಡ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದೀವಿ. ಎಸ್ಪಿ ಮುಂಭಾಗ ನೋಡಿ, ಅವ್ರನ್ನ ತಪ್ಕೊಂಡೆಲ್ಲ ಕಣ್ಣೀರ್ ಹಾಕ್ತಿದ್ದಾರೆ ಹೆಣ್ಮಕ್ಳು. ನಮ್ಮವರನ್ನ ಬಿಟ್ಬಿಡಿ ಸಾರ್ ಅಂತ ಗೋಳಾಡ್ತಾ ಇರುವ ದೃಶ್ಯ. ತನಿಖೆಯ ಸಂದರ್ಭದಲ್ಲಿ, ಗಲಾಟೆ ಆದಂತಹ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ಯಾರೆಲ್ಲ ಇದ್ರು, ಯಾರೆಲ್ಲ ಕೈಯಲ್ಲಿ ಲಾಂಗು ಮಚ್ಚು ಕಲ್ಲು ಇತ್ತೋ, ಯಾರು ಗಲಭೆ ಎಬ್ಬಿಸೋ ಉದ್ದೇಶದಿಂದ ಬಂದ್ರು, ಅವರನ್ನ ಸ್ಪಾಟ್ ಅಲ್ಲೇ ಬಂಧಿಸಿದ್ರು. ಹಾಗಾಗಿ ನಮ್ಮವರನ್ನ ಬಿಟ್ಬಿಡಿ ಅನ್ನುವಂತ ಆಗ್ರಹ. ಸೊ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಸ್ಪಾಟ್ ಅಲ್ಲಿ ನನ್ನ ಸಹೋದ್ಯೋಗಿ ರಂಜಿತ್ ಕೂಡ ಇದ್ದಾರೆ. ರಂಜಿತ್, ನಮ್ಮವರನ್ನ ಬಿಟ್ಟು ಬಿಡಿ ಅನ್ನುವಂತ ಆಗ್ರಹ, ಮಹಿಳೆಯರ ಗೋಳಾಟ ನೋಡ್ತಾ ಇದೀವಿ. ಸದ್ಯ ಪೊಲೀಸ್ ಠಾಣೆಯ ಮುಂಭಾಗ ಆಗ್ತಾ ಇರುವಂತಹ ಹೈ ಡ್ರಾಮಾಗೆ ಸಂಬಂಧಪಟ್ಟಂತೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ, ಮಂಜು ಎಕ್ಸಾಕ್ಟ್ಲಿ ಶ್ರುತಿ, ನೋಡಿ ನಾಗಮಂಗಲ ಪೊಲೀಸ್ ಠಾಣೆ ಎದುರುಗಡೆ ಮಹಿಳೆಯರು ಕೂತ್ಕೊಂಡಿದ್ದಾರೆ. ಇವ್ರು ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ ರಾತ್ರೋರಾತ್ರಿ ನಮ್ಮವ್ರನ್ನ ಕರ್ಕೊಂಡು ಬಂದಿದ್ದಾರೆ, ಹಾಗಾಗಿ ನಾವು ಇಲ್ಲಿಂದ ಎದ್ದು ಹೋಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ಕೂತ್ಕೊಂಡಿದ್ದೀರಿ? ನಮ್ಗೆ ನ್ಯಾಯ ಕೊಡ್ಲಿ. ನನ್ನ ಮಕ್ಕಳು ಎಲ್ಲವರೇ ಕರ್ಸು. ನನ್ನ ಮಕ್ಕಳು ರಾತ್ರಿ ಹೋದ್ ನನ್ನ ಮಕ್ಕಳು ಬಂದಿಲ್ಲ. ಗಣಪತಿ ತಗೊಂಬಂದ್ರು ತಾನೆ, ಗಣಪತಿ ತಂದಾಗ ಪೂಜೆ ಮಾಡಿದಾಗ ಮಾಡ್ಬೇಕಾಗಿತ್ತು. ಅಲ್ಲಿ ಸರ್ಕಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ರಂತೆ. ಸರ್ಕಲ್ ಅಲ್ಲಿ ಈಗ ಯಾಕೆ ಹೊಡೆದ್ರು? ಕಲ್ಲಲ್ಲಿ ಹೊಡೆದವ್ರೆ. ಈಗ 144 ಸೆಕ್ಷನ್ ಇದೆ, 5 ಜನರಿಗಿಂತ ಜಾಸ್ತಿ ಸೇರಂಗಿಲ್ಲ. ನೀವಿಲ್ಲಿ ಬಂದ್ರೆ ಪೊಲೀಸರು ನಿಮ್ಮನ್ನ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ನಮಗೂ ನ್ಯಾಯ ಬೇಕು ಸರ್, ನಮಗೂ ನ್ಯಾಯ ಬೇಕು. ನಮ್ಮ ಮಕ್ಕಳಿಗೆಲ್ಲ 45 ಜನ ಹೇಳ್ಕೊಂಡು ಹೋಗೋರಲ್ಲ, ಅದು 4 ಸೆಕ್ಷನ್ ಅಲ್ವಾ? ಅದು ಸೆಕ್ಷನ್ ಅಲ್ವಾ ಸರ್? 45 ಜನ ಕರ್ಕೊಂಡು ಹೋಗ್ತಾರೆ, ಒಂದ್ ಊರೊಳಗೆ ನುಗ್ಗಿ 45 ಜನ ಕರ್ಕೊಂಡು ಹೋಗೋರಲ್ಲ, ಅದು ಸೆಕ್ಷನ್ ಆಗಲ್ವಾ? ಅದಕ್ಕೆ ನಾವು ಬಂದ್ ಕೂತಿದೀವಿ. ಸೆಕ್ಷನ್ ಜಾರಿ ಆಗ್ಲಿ, ಇನ್ನೊಂದ್ಸಲ ಜಾರಿ ಆಗ್ಲಿ ಅಂತಾನೆ ಬಂದ್ ಕೂತಿದೀವಿ ನಾವು. ನಿಮ್ಮ ಮನೆಯಿಂದ ಯಾರನ್ನ ಕರ್ಕೊಂಡು ಹೋಗಿದ್ದಾರೆ? ಮಗ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ ಅಂತೇಳಿ ಕರ್ಕೊಂಡು ಹೋಗಿದ್ದಾರೆ, ಹೌದಾ? ಕರ್ಕೊಂಡು ಹೋಗವ್ರೆ. ಎಲ್ಲಿಗೂ ನಿಮ್ಗೆ ಹಾಕಿಲ್ಲ. ಏನ್ ಮಾಡ್ತಿದ್ರು ನಿಮ್ಮ ಮಗ? ಏನ್ ಮಾಡ್ತಿದ್ರು ರಾತ್ರಿ? ಗಣಪತಿ ಮನೇಲೇ ಇದ್ರು ಸರ್. ಅವ್ರು ಎಲ್ಲೂ ಹೋಗಿಲ್ಲ. ಇಲ್ಲಿ ಗಣೇಶನ್ ಗುಡಿತಾನೆ ಇಲ್ಲ, ಅವ್ರು ಗಣೇಶನ್ ಗುಡತನೂ ಇಲ್ಲ. ಮನೇಲಿ ಇದ್ದವ್ರು ಎಲ್ಲ ಬಂದು ಊಟ ಮಾಡಿ ಮನೆಗಿದ್ದವ್ರನ್ನ ಕದ ಹೊಡೆದಿ ಕರ್ಕೊಂಡ್ ಬಂದವ್ರೆ. ಬೀಗ ಹೊಡೆದಿದ್ರ? ನಮ್ ಗೇಟಿನ ಬೀಗ ಹೊಡೆದ್ ಬಿಟ್ಟು ಒಳಗಡೆ ಬಂದವ್ರೆ. ಚಪ್ಪಲಿ ಕಾಲಲ್ಲೆಲ್ಲ ಒಳಗಡೆ ಬಂದವ್ರೆ. ನಮ್ಮ ಮಕ್ಳು ಎಲ್ಲ ಹೋಗೋರಂತ ನಮಗ್ ಗೊತ್ತಿಲ್ಲ. ಕರ್ಕೊಂಡ್ ಬಂದ್ಬಿಡ್ಲಿ ನಮ್ಮ ಮಕ್ಳು. ಈಗ ನೀವು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಿ? ನಾವು ಕೂತು ನಮ್ಮ ಮಕ್ಳು ತೋರಗಂಟ ಹೋಗಲ್ಲ. ನಮ್ಮ ಮಕ್ಳು ತೋರಗಂಟ ಬರ್ಬೇಕು. ನಮ್ಮ ಮುಂದಕ್ಕೆ ನಮ್ಮ ಮಕ್ಳುಗಳನ್ನ ಕರ್ಕೊಂಡ್ ಬರ್ಬೇಕು. ಕರ್ಕೊಂಡು ಹೋಗಿರೋ ಮಕ್ಳುಗಳನ್ನ ನಾವ್ ಇಲ್ಲಿ ಇದೀವಿ ಅಂತ ಕರ್ಕೊಂಡ್ ತೋರ್ಸ್ಬೇಕು. 1 ಗಂಟೆ ರಾತ್ರಿ ಕರ್ಕೊಂಡು ಹೋಗಿರೋದು. 10 ಗಂಟೆ ಟೈಮ್ ಆಗೈತೆ, ಆಲೆ 10:15 10:45 ಗಂಟೆ ಟೈಮ್ ಆಯ್ತು. ಇವತ್ತವರೆಗೂ ನಮ್ಮ ಮಕ್ಳು ತೋರ್ಸಿಲ್ಲ ನಮ್ಗೆ. ಕೇಳೋದು ಒಂದೇ ಮಾತು, ಈಗ ಕಂಪ್ಲೀಟ್ ಬಂದ ತಾನೆ ಪೊಲೀಸ್ನವನು, ಮನೆ ತಕ್ಕ ಬಂದ ತಾನೆ. ಬಂದಾಗ ಯಾರಮ್ಮ ಈ ತರ ಮಾಡ್ಬೋದ ಅಂತ ಕೇಳ್ಬೇಕತ್ ನ್ಯಾಯ ರೀತಿಗೆ. ಹೋಗಿ ಬಾಗ್ಲು ಹೊಡೆದೊಡ್ದು ಪೊಲೀಸ್ ಹುಡುಗರ್ನೆಲ್ಲ ಎಳ್ಕೊಂಬರೋದು. ಆ ಹೆಂಗಸರು ಅಷ್ಟು ಮೀರಿ ಬಂದ್ರು ರೇಪ್ ಮಾಡಿದ್ರೆ ಯಾ ನನ್ ಮಗ ಆಯ್ತಾನೆ? ಹೇಳು. ಅಲ್ಲ ಹೇಳು, ಅದನ್ನೆಲ್ಲ ಕಾನೂನು, ಈ ಕಾನೂನು
ಮಾತ್ರ ಇಲ್ಲ ಇವನ್ಗೆ ಇದು ಮಾತ್ರ ಅವ್ನು ತಿಳ್ಕೊಂಬತ್ತಾರೆ ಇವರೇ ಪೊಲೀಸ್ ಕಂಡಿರೋನು. ಮಗು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದೀರಿ, ಯಾಕೆ? ನಮ್ಗ ಇದು ಅನ್ಯಾಯ ಆಗಿದೆ. ನಮ್ಮ ಅಪ್ಪ ಬೇಕು ಅಂತಾರೆ ರಾತ್ರಿಯಿಂದ 10 ಅವರ್ ಆಯ್ತು. ನಮ್ಮ ಅಪ್ಪ ಕೂಡ ನಮ್ಮ ಅಪ್ಪನ ತೋರಿಸಿ ಅಂತ ನಾನು ಎಲ್ಲಿ ತೋರ್ಸೋಣ? ನಮ್ಮ ಮಕ್ಕಳು ಕರ್ಕೊಂಡ್ ಬಂದಿದ್ದೀರ ಅಂತಲ್ಲ, ಇವ್ ಮಕ್ಕಳು ಅಂತಾವೆ. ನಮ್ಮ ಅಪ್ಪ ಪೊಲೀಸರು ಎಷ್ಟೊತ್ತಿಗೆ ಬಂದ್ರು? 1 ಗಂಟೆ ರಾತ್ರಿ ಸರ್. ಏನ್ ಮಾಡಿದ್ರು? ಬಂದು ಎಳ್ಕೊಂಡ್ ಬಂದ್ರು. ಯಾಕಂತ ಹೇಳ್ಕೊಂಡು ಹೋದ್ರು? ಯಾಕೆ ಏನ್ ಹೇಳಿರುವಂತ ಅವ್ರು ನಮ್ಗೆ ತೋರಿಸ್ತಾರೆ, ನಿಮ್ಗೆ ಹೊಡೆದ್ರ? ಹೊಡಿಲಿಲ್ಲ, ತೋರ್ಸಕ್ ಬಂದ್ರು ನಮ್ಗೆ. ಹೋಗ್ ನಮ್ಮ ಹೊಡಿಕೆ ಅಂತ ನಮ್ಗೆ ಹೇಳ್ತಾರೆ. ನಮ್ಮ ಮಕ್ಳಿಗೆ ಸುತ್ತಲೂ 4-5 ಜನ ನಿಂತ್ಕೊಂಡು ಯಾರನ್ನ ಜಾಡ್ಸಿ ನನ್ನ ಮಗ ಈಗ ಹೊಸಮನೆ ತಾಯಿಂದ ಬಂದವನೇ. ನನ್ನ ಮಗ ಗಣೇಶನ್ ಬಿಡಕ್ಕೂ ಹೋಗಿಲ್ಲ ಅಂದಿದ್ಕೆ ಜಾಡ್ಸಿ ಇಂತಕ್ ತೆಳ್ಬಿಟ್ಟು ರೂಲ್ ದೊಣ್ಣೆ ಎತ್ತಿದ್ರು. ಯಾಕೆ ಹೊಡಿತೀರಾ? ನನ್ನ ಮಗ ಹುಷಾರಿಲ್ಲ ಈಗ ಬಂದು ಮನ್ಗವನೆ ಅಂದ್ರೆ ನಿನ್ನ ಒಳಿಕ್ ಹಾಕ್ತೀನಿ ಅಂತ ಕೇಳ್ತಾವನೆ ಪೊಲೀಸ್ನವನು. ಯಾಕೆ ಹಾಕ್ತೀಯ ಅಂತ ಜಗಳಾಡ್ರೆ ಹೆಂಗ್ ಬೈತೀಯ? ನಿನ್ನ ಕೇಸ ನಿನ್ನ ಮಗನ್ನು ನಿನ್ನ ಕೇಸ್ ಫಿಟ್ ಮಾಡ್ತೀನಿ ಒಳಿಕೆ ಅಂತ ಎದುರಿಸ್ತಾವನೆ. ಏಕವ ಒಳಿಕೆ ಫಿಟ್ ಮಾಡ್ತೀನಿ, ನಿನ್ನ ಮಗನ್ನ ಒಳಿಕೆ ಅರೆಸ್ಟ್ ಮಾಡಿಸ್ತೀನಿ, ಯಾವಾಗ ಏನು ಮಾಡ್ತೀಯ ಅಂದ. ಅದಕ್ಕೆ ಯಾಕೆ ಮಾಡ್ತೀಯ? ನಾವೇನು ತಪ್ಪು ಮಾಡಿದ್ದೀವಿ? ರೀಜನ್ ಹೇಳು ಅಂದ್ರೆ ರೀಜನ್ ಆಮೇಲೆ ಹೇಳ್ತೀವಿ, ಸ್ಟೇಷನ್ ತಗ ಅಂದ. ಅದಕ್ಕೆ ಬಂದು ಕೂತಿದ್ದೀವಿ, ಕೊಡ್ಲಿ ರೀಜನ್ನ ತೋರಿಸಿ. ಅಷ್ಟು ನೋವದೆ. ನನ್ನ ಮಗನಿಗೆ ಚಡ್ಡಿಲಿ ಹಾಕೊಂಬಂದು ಚಡ್ಡಿ ಮೇಲೆ ಅವ್ರೆ. ಯಾಕೆ ಹೊಡೆದ್ರು ಕೇಳು. ಇದು ನನ್ನ ಮೈದನ್ ಮಗನಿಗೆ ಕಾಲ ಮೇಲೆ ಹೊಡೆದಕ್ಕೆ ಅಮ್ಮ ಅಂತ ಬಡ್ಕೊಂಡು ಎಷ್ಟು ನೋವಾಯ್ತು ನಮಗೆ. ಕಷ್ಟ ಆಗಲ್ವಾ? ಮನೇಲಿ ರೋಡಲ್ಲೂ ನಿಲ್ಸ್ಕೊಂಡು ಹೊಡೆದ್ರು, ಮನೆಯಲ್ಲೂ ಹೊಡೆದ್ರು, ರೋಡಲ್ಲೂ ಹೊಡೆದ್ರು. ರೋಡಲ್ಲಿ ನಿಮ್ ಮನೆಯಲ್ಲಿ ಒಂದು ಬದ್ರಿಕೊಪ್ಲ ಸರ್ಕಲ್ ಅಲ್ಲಿ ನಿಲ್ಸ್ಕೊಂಡು ಗಲಾಟೆ ಆಗಿದ್ ಗೊತ್ತಾ ನಿಮ್ಗೆ? ಗಲಾಟೆ ಏನು ಗೊತ್ತಿಲ್ಲ, ಏನು ಹೇಳಲೇ ಇಲ್ಲ. ಇಲ್ಲಿ ಗಲಾಟೆ ಆಯ್ತು ಅಂದ್ಬಿಟ್ಟು ಅಲ್ಲಿ ಬಂದು ಮನೆ ನುಗ್ಗಿ ಕದ ಹೊಡಿಯೋಣ ಹೇಳ್ಕೊಬರೋಣ. ಮಗ ಚೌತಿ ವಿಸರ್ಜನೆ ಹೋಗಿದ್ರ ಗಣೇಶ ಎಲ್ಲೂ ಬಂದಿಲ್ಲ, ಹೊಸ ಮನೆ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದೀವಿ. ವಿಡಿಯೋ ಇದೆ ಅಂತೆಲ್ಲ ಪೊಲೀಸ್ ಹತ್ರ? ಇಲ್ಲ, ನನ್ನ ಮಗ ಬಂದೇ ಇಲ್ವಲ್ಲ. ಈಗ ನಮ್ಮನೆ CC ಕ್ಯಾಮ್ರಾ ಬಿಚ್ಕೊಟ್ಟಿದ್ದೀನಲ್ಲ, ನಮ್ಮನೆ CC ಕ್ಯಾಮ್ರಾ ಬಿಚ್ಕೊಟ್ಟಿದ್ದೀವಿ. ಹೊಸ ಬಿಲ್ಡಿಂಗಿಂದ ತಗೊಂಡು ಹೋಗವ್ರೆ. ಆ CC ಕ್ಯಾಮ್ರಾದಲ್ಲೇ ನೋಡ್ಲಿ ನನ್ನ ಮಗ ಮನೇಲೆ ಕೂತಿದ್ದ. 20 ವರ್ಷದಿಂದ ಮಾಡ್ತಾವ್ರೆ ಗಣೇಶನ್ನ. ಯಾರು ನಮ್ಮೂರು ಅವ್ರು ಬದ್ರಿಕಪ್ಪವ್ರು. ಮತ್ತೆ ಅದೇನಕ್ಕೆ ಅನ್ನೋದು ಗೊತ್ತಿಲ್ಲ ನಮ್ಗೆ. ಇಲ್ಲಿ ಈ ಬೀದಿಲಿ ಮೈಸೂರು ರೋಡಲ್ಲಿ ಅವರು ಗೌರ್ಮೆಂಟ್ ಜಾಗದಲ್ಲಿ ಬಂದವ್ರೆ. ಇಲ್ಲ ಬರಬೇಡಿ ಅನ್ನೋದು ಅವ್ರದೊಂದು ತಪ್ಪು. ಇದು ನೆಕ್ಸ್ಟ್ ಮಧ್ಯರಾತ್ರಿ 1 ಗಂಟೆಲಿ ಏಕಾಏಕಿ ಬಂದ್ಬಿಟ್ಟು ಒದ್ಬಿಟ್ಟು ಶರ್ಟ್ ಬನ್ನಿಲ್ಲ ಚಡ್ಡಿಲಿಲ್ಲ ನಂಗೆ ಕಾಲಲ್ಲಿ ಹಿಡ್ಕೊಂಡು ಹೇಳ್ಬಿಟ್ಟು ಹಾಚ್ಕಾಕ್ರೆ. ಇದು 2ನೇ ತಪ್ಪು. ಯಾರು ನ್ಯಾಯ ಕೊಡ್ತೀರಾ? ಈಗ ನಮ್ಗೆ ನ್ಯಾಯ ಬೇಕು, ಕೊಡಿ ಸರ್. ಇವ್ರು ಹೇಳ್ತಾರೆ ನಮ್ಗೆ ಹೊಡೆದ್ಬಿಟ್ಟವ್ರೆ ಅಂತ. ನಮ್ಮ ಮಕ್ಳು ಕೊಡ್ತಾರೆ, ನಾವೇನ್ ಮಾಡ್ಬೇಕು? ಎಲ್ಲ ತುಟ್ಟಿ ಬಾಯಿ ಎಲ್ಲ ಒಳಗೆ ಹಾಕ್ಸೋಣ. ನಮ್ಮನೆ ಡ್ಯೂಟಿ ಮುಗಿಸ್ಕೊಂಡು ನನ್ನ ಮಗನ್ ಬರ್ತಡೇ ಇತ್ತು ಅಂತ ಚಾಕ್ಲೇಟ್ ತಗೊಳಕ್ ಬಂದಿರೋದು ಟೌನ್ಗೆ. ಇವ್ರು CC ಕ್ಯಾಮ್ರಾ ತೋರಿಸ್ತೀನಿ ಅಂತ ತೋರಿಸ್ಲಿ ಬಿಡಿ. ಅದ್ ಯಾರು ಮಾಡೋದು ತೋರಿಸ್ಲಿ ಬಿಡ್ರಿ. ನೋಡ್ಕೊಂಡೆ ಹೋಯ್ತೀವಿ, ನೋಡಗಂಟ ಹೋಗೋದೇ ಇಲ್ಲ, ಹಂಗೆ ಮಾಡೋದು. ಇವ್ರು ಸುಮ್ನೆ ಹೇಳ್ಬಿಟ್ರೆ ಕೇಳ್ಬಿಡ್ತೀವ ನಾವು. ಶ್ರುತಿ, ಇದು ನೋಡಿ ಶ್ರುತಿ, ಇಲ್ಲಿನ ಜನರು ನಮ್ಮ ಮನೆ ಮಕ್ಕಳು ಅಮಾಯಕರು, ಅವ್ರನ್ನ ರಾತ್ರಿ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ಮಹಿಳೆಯರು ಹೇಳ್ತಾ ಇದ್ದಾರೆ. ಸದ್ಯ ಪೊಲೀಸರು ಅವ್ರನ್ನ ಈ ಕಡೆ ಕಳಿಸೋ ಪ್ರಯತ್ನ ಮಾಡಿದ್ದಾರೆ. 144 ಸೆಕ್ಷನ್ ಇದೆ, ಹಾಗಾಗಿ ಯಾರು ಕೂಡ 5 ಜನಕ್ಕಿಂತ ಹೆಚ್ಚು ಜನರ ಕೂರಂಗಿಲ್ಲ. ಆದ್ರೂ ಕೂಡ ನಮ್ಗೆ ನ್ಯಾಯ ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವೃದ್ಧ ಮಹಿಳೆಯರೆಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಚಿಕ್ಕ ಮಕ್ಕಳೊಂದಿಗೆ ಇಲ್ಲಿ ನಾಗಮಂಗಲ ಪೊಲೀಸ್ ಠಾಣೆ ಎದುರುಗಡೆ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.